ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಮಂಡ್ಯದಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಮಂಡ್ಯ ಸಂಜೆ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಹೋರಾಟವನ್ನು ನಡೆಸಲಾಯಿತು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಭಾರತ ರತ್ನ ನೀಡಲು ವಿಳಂಬ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು. ನ್ಯಾಯ ಕೊಡಿ ಕರ್ನಾಟಕಕ್ಕೆ, ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ ಕರ್ನಾಟಕಕ್ಕೆ, ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ ಕರ್ನಾಟಕಕ್ಕೆ, ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ತೆರಿಗೆ ವಂಚನೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಂಚಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಜನಸಾಮಾನ್ಯರಿಗೆ ಹೊರೆ ಮಾಡಿ ಉಳ್ಳವರಿಗೆ ಅಧಿಕಾರವನ್ನು ಹಂಚುತ್ತಿರ್ತಕ್ಕಂಥ ಕೇಂದ್ರ ಸರ್ಕಾರದ ಪಾಲುದಾರಿಕೆ. ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಕರ್ನಾಟಕಕ್ಕೆ ಹಾನಿಯಾಗ್ತಿದೆ ಅಂತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ತೆರಿಗೆ ಹಂಚಿಕೆಯಲ್ಲಿ ವಂಚನೆ, ಮೇಕೆದಾಟು ಯೋಜನೆ ಅನುಷ್ಠಾನ, ಭದ್ರಾ ಮೇಲ್ದಂಡೆಗೆ ಅನುದಾನ ಬಿಡುಗಡೆ, ರಾಷ್ಟ್ರಕವಿ ಕುವೆಂಪು ಅವರಿಗೆ ಭಾರತ ರತ್ನ ನೀಡುವುದು, ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಅನುದಾನ ನೀಡುವಂತೆ ಆಗ್ರಹಿಸಿ ಹೋರಾಟ ಮಾಡಲಾಯಿತು. ಕರ್ನಾಟಕಕ್ಕೆ ನ್ಯಾಯ ಕೊಡುವಂತೆ ಒತ್ತಾಯಿಸಲಾಯಿತು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಕೂಡ ಮುಖಂಡರು ಎಚ್ಚರಿಕೆ ನೀಡಿದರು. ಕರ್ನಾಟಕದ ಮೇಲೆ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ದೌರ್ಜನ್ಯ ನಡೆಸ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ನಡೆಸ್ತಾ ಇರತಕ್ಕಂಥ ಅನ್ಯಾಯಗಳನ್ನ ಖಂಡಿಸಿ ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಎಂಬ ಘೋಷವಾಕ್ಯದೊಡನೆ ಹೋರಾಟವನ್ನು ಆರಂಭಿಸಿದೆ. ಇವತ್ತು ಕರ್ನಾಟಕದಲ್ಲಿ ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಇಡೀ ದೇಶದಲ್ಲೇ ನಂಬರ್ 2ನೇ ಸ್ಥಾನದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ರೂ ಕೂಡ ನಮ್ಮ ತೆರಿಗೆಯನ್ನು 15% ವಾಪಸ್ ಕೊಡೋ ಬದಲು 3% ವಾಪಸ್ ಕೊಡೋದ್ರ ಮೂಲಕ ಕರ್ನಾಟಕಕ್ಕೆ ಆರ್ಥಿಕವಾದಂಥ ಅನ್ಯಾಯವನ್ನು ಮಾಡ್ತಾ ಇದೆ. ಜೊತೆಗೆ ಭದ್ರಾ ಮೇಲ್ದಂಡೆಗೆ 5300 ಕೋಟಿ ಘೋಷಣೆ ಮಾಡಿ 2 ವರ್ಷ ಆಯಿತು. ಇದುವರೆಗೂ ಹಣವನ್ನು ಕೊಡ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ. ಜೊತೆಗೆ ಏನು ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆ ಮತ್ತು ಹೆಚ್ಚುವರಿ ನೀರು ಸಂಗ್ರಹದ ಉದ್ದೇಶದೊಡನೆ ಆರಂಭಿಸಿರ್ತಕ್ಕಂಥ ಏನು ಮೇಕೆದಾಟು ಯೋಜನೆ ಇದೆ, ಈ ಯೋಜನೆಗೆ ಇದುವರೆಗೂ ಸುಪ್ರೀಂ ಕೋರ್ಟು ಏನು ತಮಿಳುನಾಡು ಸರ್ಕಾರ ತಕರಾರು ಅರ್ಜಿ ಸಲ್ಲಿಸಿದ್ದರಿಂದ ಅದು ತಡೆ ಆಗಿತ್ತು. ಸೊ ಈಗ ಅರ್ಜಿ ವಜಾ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ, ಮುತುವರ್ಜಿನ ವಹಿಸಿ, ಬದ್ಧತೆಯನ್ನು ಪ್ರದರ್ಶನ ಮಾಡಿ ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡಿಸ್ಕೊಡ್ಬೇಕು. ಜೊತೆಗೆ ಭಾಳ ಪ್ರಮುಖವಾದದ್ದು ಏನಂತಂದರೆ ಕೇಂದ್ರ ಸರ್ಕಾರ ತನ್ನ ಪ್ರಾಯೋಜಿತ ಯೋಜನೆಗಳೇನಿದ್ದಾವೆ ಆ ಯೋಜನೆಗಳಿಗೆ ಇದುವರೆಗೂ 9,000 ಕೋಟಿನ ಕೊಡದೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಸೊ ಹಿಂಗೆಲ್ಲವೂ ಆರ್ಥಿಕವಾದಂಥ ಅನ್ಯಾಯವನ್ನು ಮಾಡ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಜೊತೆಗೆ ಭಾಳ ಪ್ರಧಾನವಾದ ವಿಚಾರ ಏನು ಅಂತಂದರೆ ಕಳೆದ 11 ವರ್ಷಗಳಿಂದ ನಾವು ಕರ್ನಾಟಕದ ಮಹನೀಯರಿಗೆ ಭಾರತ ರತ್ನ ಕೊಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೇವೆ. ಅದು ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ದೇವರಾಜ ಅರಸು ಆಗ್ಬೋದು, ಸಿದ್ಧಗಂಗೆ ಶ್ರೀಗಳಾಗ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗ್ಬೋದು. ಆದರೆ ಅವ್ರಿಗೆ ಯಾರಿಗೂ ಕೂಡ ಭಾರತ ರತ್ನವನ್ನು ಕೊಡದೆ ಅವಮಾನಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಇವತ್ತು ಇತ್ತೀಚೆಗೆ ಕರ್ನಾಟಕ ಸರ್ಕಾರವೇ ಇದನ್ನು ರಾಷ್ಟ್ರಕವಿ ಕುವೆಂಪು ಅವರಿಗೆ ಭಾರತ ರತ್ನ ಕೊಡಿ ಎನ್ನುವಂಥ ಶಿಫಾರಸನ್ನು ಮಾಡಿದೆ. ಈ ಶಿಫಾರಸನ್ನು ಆಧರಿಸಿ ಕೇಂದ್ರ ಸರ್ಕಾರ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟು ಹಬ್ಬದ ಒಳಗೆ ಅವರಿಗೆ ಭಾರತ ರತ್ನವನ್ನು ಕೊಡಬೇಕು. ವಿಶ್ವರತ್ನಕ್ಕೆ ಭಾರತ ರತ್ನವನ್ನು ಕೊಡೋದ್ರ ಮೂಲಕ ಈ ಕೇಂದ್ರ ಸರ್ಕಾರ ಆ ಭಾರತ ರತ್ನದ ಗೌರವವನ್ನು ಇನ್ನಷ್ಟು ಹೆಚ್ಚಿಸ್ಕೋಬೇಕು ಅನ್ನುವಂಥ ಈ 5 ಬೇಡಿಕೆಗಳನ್ನ ಇಟ್ಟು ನಾವು ಈ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಪ್ರತಿಭಟನೆ ನೇತೃತ್ವದ ಅಧ್ಯಕ್ಷರಾದ ಸಂದೇಶ್, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಜಿ. ಡಿ. ವೀರಪ್ಪ, ಕಾರ್ವೆ ಜಯರಾಮ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸಿರುವ ಮಸೂದೆಯ ವಿರುದ್ಧ ಮಂಡ್ಯದಲ್ಲಿ ಕಾಂಗ್ರೆಸ್ ಹೋರಾಟವನ್ನು ನಡೆಸಿದೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಪ್ರತಿಭಟನೆ ನಡೆಸಿದರು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ರದ್ದುಗೊಳಿಸಿರುವ ಮಸೂದೆಯ ವಿರುದ್ಧ ಹೋರಾಟ ನಡೆಸಲಾಯಿತು. ಬಾಪೂಜಿ ಫೋಟೋ ತೆಗೆಯುತ್ತಿರುವ ಎನ್ಡಿಎ ಸರ್ಕಾರಕ್ಕೆ ಸರ್ವಾಧಿಕಾರಿ ಬಿಜೆಪಿಗೆ ಧಿಕ್ಕಾರ, ಸರ್ವಾಧಿಕಾರಿ ಮೋದಿ ಅಮಿತ್ ಶಾಗೆ ಧಿಕ್ಕಾರ, ಮಹಾತ್ಮರ ಹೆಸರನ್ನ ಕೈಬಿಡುತ್ತಿರುವ ಬಿಜೆಪಿ ಸರ್ವಾಧಿಕಾರಿಗೆ ಧಿಕ್ಕಾರ, ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ कांग्रेस पार्टी की
ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ರದ್ದುಗೊಳಿಸಿರುವುದು ಸರಿಯಲ್ಲ. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ತೆಗೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಗಾಂಧೀಜಿಯವರು ಈ ದೇಶದ ಮಹಾನ್ ನಾಯಕರು, ಅಂಥವರ ಭಾವಚಿತ್ರ ತೆಗೆಯುವ ಕೆಲಸ ಸರಿಯಲ್ಲ ಅಂತ ಹೇಳಿದರು. ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸರ್ಕಾರದ ದೌರ್ಜನ್ಯ ನಡೆಸುತ್ತಿದೆ. ತಕ್ಷಣವೇ ಈ ನಿರ್ಧಾರ ಕೈಬಿಟ್ಟು ಮಸೂದೆ ವಾಪಸ್ ಪಡೆಯಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದರು. 14ನೇ ಇಸ್ವಿಯಿಂದ ಏನು ಕೇಂದ್ರದಲ್ಲಿ BJP ಸರ್ಕಾರ ಆಡಳಿತ ಮಾಡ್ತಾ ಇದೆ, ಆವತ್ತಿನಿಂದ ಇವತ್ತುವರೆಗೂ ಕೂಡ ಅಧಿಕಾರನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ದೇಶಕ್ಕೆ ಸ್ವತಂತ್ರನ ಕೊಡಬೇಕು ಅಂತ ಸ್ಥಾಪನೆ ಆದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದನ್ನು ನೇತೃತ್ವ ವಹಿಸಿದಂಥದ್ದವರು ಮಹಾತ್ಮ ಗಾಂಧೀಜಿಯವರು. ಇವತ್ತು ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಹೋರಾಟನ ಮಾಡೋ ಮುಖಾಂತರ ಏನು ನಮ್ಮ ದೇಶದ ಮೇಲೆ ಬ್ರಿಟಿಷ್ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಗ್ಗಟ್ಟಿನ ಹೋರಾಟ, ಅಹಿಂಸಾ ಹೋರಾಟದಿಂದ ನಮಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು. ಈ BJP RSS ಎರಡೂ ಕೂಡ ಇವತ್ತು ಈ ಪ್ರಜಾಪ್ರಭುತ್ವನ ಕೊಗ್ಗೊಲೆ ಮಾಡ್ತಾಯಿದೆ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಏನು 2004-5 ಇಸ್ವಿನಲ್ಲಿ ಏನು ಮಹಾತ್ಮ ಗಾಂಧೀಜಿ ರೋಜ್ಗಾರ್ ಯೋಜನೆ ಏನು ಸ್ಥಾಪನೆ ಆಯಿತು, ಇಡೀ ದೇಶದ ರೈತರಿಗೆ, ಕಾರ್ಮಿಕರಿಗೆ, ನಿರುದ್ಯೋಗಿಗಳಿಗೆ ಏನು ಉದ್ಯೋಗನ ಸೃಷ್ಟಿ ಮಾಡಬೇಕು ಅಂತ ಒಂದು ದೊಡ್ಡ ಕಾರ್ಯಕ್ರಮನ ಪ್ರತಿ ವರ್ಷ 80,000 ಕೋಟಿಯಿಂದ 1 ಲಕ್ಷ ಕೋಟಿನ ಆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಗೆ ಒಂದು ಮೀಸಲಿಟ್ಟಂಥ ಯೋಜನೆನ ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಬದಲಾವಣೆ ಮಾಡುವಂಥ ಒಂದು ಪ್ರಜಾಪ್ರಭುತ್ವ ಕೊಗ್ಗಲೆ ಮಾಡುವಂಥ ಇವತ್ತು ಕೆಲಸನ BJP ಹಾಗೂ RSS ಎರಡೂ ಕೂಡ ಒಗ್ಗಟ್ಟಾಗಿ ಮಾಡ್ತಾಯಿದೆ. ಇದನ್ನು ನಾವು ಸಹಿಸೋದಿಲ್ಲ. ಇವತ್ತು ಈ ದೇಶದ ಜನಕ್ಕೆ ದೇವರನ ಹೆಸರಲ್ಲಿ ಇವತ್ತು ಪ್ರತಿಯೊಬ್ಬ ನಮ್ಮ ದೇಶದ ಜನಕ್ಕೆ ಭಗವಂತನ ಮೇಲೆ, ಶ್ರೀರಾಮಚಂದ್ರನ ಮೇಲೆ ನಂಬಿಕೆ ಇದೆ, ಗೌರವವಾಗಿದೆ. ಆದರೆ ಅದನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನಾವು ಯಾರೂ ಕೂಡ ದೇವರನ್ನ ನಾವು ನೋಡಿಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವ್ರನ್ನ ಪ್ರತಿಯೊಬ್ಬರು ಇವತ್ತು ದೇಶದ ಜನ ನಾವು ನೋಡಿದ್ದೀವಿ. ನಾವು ಅವರ ನಮ್ಮ ಕಣ್ಣಿಗೆ ಕಾಣುವ ದೇವರು ಅನ್ನೋದನ್ನ ಇವತ್ತು ನಾವು ಅವರನ್ನು ಪೂಜಿಸ್ತಾ ಇದ್ದೀವಿ. ಅಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಇವತ್ತು ತೆಗೆಯುವಂಥ ಪ್ರಯತ್ನನ ಇವತ್ತು BJP ಸರ್ಕಾರ ಮಾಡ್ತಾ ಇದೆ. ಆಮೇಲೆ ಆ ಹೊರೆನ ಇವತ್ತು ಆರ್ಥಿಕವಾಗಿ ಇವತ್ತು ಕೇಂದ್ರ BJP ಸರ್ಕಾರ ದಿವಾಳಿಯಾಗಿದೆ. ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ದ್ವೇಷ ಹಾಗೂ ಸ್ವಾರ್ಥದ ರಾಜಕಾರಣಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸುತ್ತದೆ. ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಂತಹ ನರೇಗಾ ಯೋಜನೆಯನ್ನು ಕೈಬಿಡುವ ಮೂಲಕ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ತೆಗೆಯುವ ಮೂಲಕ ಅಪಮಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಖಂಡನೀಯ. ಇದನ್ನು ತಕ್ಷಣ ಕೈಬಿಡಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ತೀವ್ರವಾಗಿ ಆಗ್ರಹವನ್ನು ಪಡುತ್ತೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ MN ಚಿದಂಬರ್, ಮೂಡ ಅಧ್ಯಕ್ಷರಾದ BP ಪ್ರಕಾಶ್, ಕ್ರಾಂತಿ ಸಿಂಹ, ವಿಜಯಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಳವಳ್ಳಿ ಪಟ್ಟಣದಲ್ಲಿ ಆದಿ ಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿಗಳ 1066ನೇ ಜಯಂತಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಮಾರಂಭ ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು, ಸುತ್ತೂರು ಮಠವು ಧರ್ಮನಿಷ್ಠೆ ಮತ್ತು ಸಕಾರಾತ್ಮಕ ಶಕ್ತಿಯ ತಾಣವಾಗಿದ್ದು ದೇಶದ ಅತ್ಯಂತ ಪ್ರಸಿದ್ಧ ಮಠಗಳಲ್ಲಿ ಒಂದಾಗಿದೆ. 1000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಹೊಂದಿರುವ ಈ ಮಠವು ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದರು. श्री सुत्तूर मठ धर्मपरायणता तथा सकारात्मक ऊर्जा की भूमि है एवं देश के प्रसिद्ध मठों में से एक है, जिसका 1000 से अधिक वर्ष पुराना इतिहास है. सामाजिक एवं धार्मिक प्रगति में इस मठ का महत्वपूर्ण योगदान है. आदि जगतगुरु श्री शिवरात्रीश्वर शिवयोगी महास्वामी जी भारतीय संत परंपरा के ऐसे उज्जवल स्तंभ थे जिनका संपूर्ण जीवन तप, त्याग, करुणा और लोक कल्याण को समर्पित रहा है. मानव में मानवता का जागरण करना ही उनकी साधना का मूल उद्देश्य था. उन्होंने शिवयोग परंपरा के माध्यम से आत्मबोध, अनुशासन और सेवा को सामाजिक जीवन का अभिन्न अंग बनाया. उनका जीवन दर्शन और आध्यात्मिक साधना सामाजिक समरसता
और मानव कल्याण की व्यापक दृष्टि से प्रेरित था। ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿ, ಸುತ್ತೂರು ಮಠ ಸಮಾಜದ ಬಡವರ್ಗಗಳ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಿದೆ. ಅನ್ನ, ಅಕ್ಷರ, ಆರೋಗ್ಯ ದಾಸೋಹದ ಮೂಲಕ ಸಮಾಜಕ್ಕೆ ಕೊಡುಗೆ ಅಪಾರವಾಗಿದೆ ಅಂತ ಹೇಳಿದರು. ಸುತ್ತೂರು ಮಠಕ್ಕೂ ನಮ್ಮ ಕುಟುಂಬಕ್ಕೂ 1962ರಿಂದಲೂ ನಂಟಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ರಾಜಕೀಯ ಪ್ರವೇಶ ಮಾಡಿದಾಗಿನಿಂದಲೂ ಸುತ್ತೂರು ಮಠದ ಆಶೀರ್ವಾದವನ್ನು ಕುಟುಂಬದ ಮೇಲೆ ಇಟ್ಕೊಂಡಿದ್ದಾರೆ. ತಂದೆ ಸುತ್ತೂರು ಮಠವನ್ನು ಎಂದಿಗೂ ಮರೆಯಬೇಡ ಎಂದು ನನಗೆ ಹೇಳ್ತಿದ್ರು ಅಂತ ಕುಮಾರಸ್ವಾಮಿ ನೆನಪು ಮಾಡಿಕೊಂಡರು. 1962ನೇ ಇಸ್ವಿಯಿಂದ ಅಂತಕ್ಕಂಥದ್ದು ಭಾಳ ಜನಕ್ಕೆ ಗೊತ್ತಿಲ್ಲ. ದೇವೇಗೌಡರ ರಾಜಕೀಯಕ್ಕೆ ಬಂದಂಥ ದಿನದಿಂದ ವಿಶೇಷವಾಗಿ ಸುತ್ತೂರು ಕ್ಷೇತ್ರದ ಬಗ್ಗೆ, ಅದರಲ್ಲೂ ಹಿರಿಯ ಸ್ವಾಮೀಜಿಯವರೇನಿದ್ರು ಅವರ ಬಗ್ಗೆ ಅತ್ಯಂತ ಭಕ್ತಿ ಅಷ್ಟಿಲ್ಲ. ಹಿರಿಯ ಸ್ವಾಮೀಜಿಯವರು ದೇವೇಗೌಡರ ಒಂದು ರಾಜಕೀಯ ಜೀವನಕ್ಕೆ ಪ್ರಾರಂಭಿಕ ಹಂತದಲ್ಲಿ ಅವರ ಆಶೀರ್ವಾದ ಏನಿದೆ, ನಮ್ಮ ತಂದೆ ನೂರಾರು ಬಾರಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಸುತ್ತೂರು ಮಠವನ್ನು ಮರಿಬಾರದು ಅಂತೇಳಿ. ನಾನು ಇದನ್ನು ಹೃದಯದಿಂದ ಹೇಳ್ತಾ ಇದ್ದೇನೆ. ಇವತ್ತು ಗೌರವಾನ್ವಿತ ರಾಷ್ಟ್ರಪತಿಗಳು ಪ್ರಥಮ ಬಾರಿಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಬಹುಶಃ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಹೊಸ ದಿಕ್ಸೂಚಿಯನ್ನು ತೇರಲಿಕ್ಕೆ ಅವರ ಪ್ರೆಸೆನ್ಸು ಇವತ್ತು ನಮಗೆ ಮುಂದಿನ ದಿನಗಳಲ್ಲಿ ದಾರಿದೀಪ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ವೇದಿಕೆ ಮುಖಾಂತರ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಪರಮ ಪೂಜ್ಯರ ಈ ಒಂದು ಕಾರ್ಯಕ್ರಮ ಮುಂದಿನ 3 ದಿನಗಳು ಇದೇ ಒಂದು ವೇದಿಕೆ ಮುಖಾಂತರ ಹಲವಾರು ನಾಯಕರುಗಳೇನು ಬರ್ತಾ ಇದ್ದಾರೆ. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ಆದಿ ಜಗದ್ಗುರು ಶಿವರಾತ್ರಿ ಶಿವಯೋಗಿಗಳ 1066ನೇ ಜಯಂತಿ ಮಹೋತ್ಸವ ಮಳವಳ್ಳಿ ನಡೆಯುತ್ತಿರುವುದು ಇಲ್ಲಿನ ಜನರ ಭಾಗ್ಯವಾಗಿದ್ದು, ಮಳವಳ್ಳಿ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಿದರು. ಇತಿಹಾಸದಲ್ಲಿ ಅಕ್ಷರಶಃ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ದಿನ. ಪೂಜ್ಯ ಶಿವರಾತ್ರೀಶ್ವರ ಶಿವಯೋಗಿಗಳವರು ಸಹಸ್ರ ವರ್ಷಗಳ ಹಿಂದೆ 2 ರಾಜಮನೆತನಗಳ ನಡುವೆ ಇದ್ದಂತಹ ವೈಷಮ್ಯವನ್ನು ಹೋಗಲಾಡಿಸಿ ಸಾಮರಸ್ಯದ, ಪ್ರೀತಿಯ, ಸ್ನೇಹದ ಬೀಜವನ್ನು ಬಿತ್ತಿ ನಾಡಿಗೆ ಕಲ್ಯಾಣವನ್ನು ತಂದಂತಹವರು. ಆ ಪರಂಪರೆಯಲ್ಲಿ ಬಂದಂತಹ ಗಣ್ಯಗೆ ಶಿವಯೋಗಿಗಳು, ಮಂತ್ರ ಮಹರ್ಷಿಗಳು, ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಮಠವನ್ನು ನಿರಂತರವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಶಿವರಾತ್ರೀಶ್ವರ ಶಿವಯೋಗಿಗಳು ಮಾಡಿದಂತಹ ಲೋಕ ಕಲ್ಯಾಣದ ಕೆಲಸ ನಿರಂತರವಾಗಿ ಸಾಗಬೇಕು ಅಂತನ್ನುವ ಸದಭಿಲಾಷೆಯಿಂದ ಇದನ್ನು ಮೊದಲು ಸುತ್ತೂರಿನಲ್ಲಿ, ನಂತರ ಮೈಸೂರಿನಲ್ಲಿ ಕಳೆದ ಕೆಲವಾರು ವರ್ಷಗಳಿಂದ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆಚರಿಸಿಕೊಂಡು ಬರಲಾಗ್ತಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಮಾತನಾಡಿ, ಸುತ್ತೂರು ಮಠ ಮತ್ತು ಸ್ವಾಮೀಜಿಯವರ ಸೇವಾ ಕಾರ್ಯಗಳನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ನಾಡಿನ ಭಾರತಕ್ಕಾಗಿ ಯುವಜನರಿಗೆ ಇಂಥ ಮಠಗಳು ಸ್ಫೂರ್ತಿ ತುಂಬಬೇಕು ಅಂತ ಅವರು ಹೇಳಿದರು. ಕರ್ನಾಟಕವು ಇಂಥ ಹಲವು ಮಠಗಳ ಸೇವೆಯನ್ನು ಕಂಡಿದೆ. ಕಾಯಕವೇ ಕೈಲಾಸ ಎಂಬುದು ಸಂತರಿಗೆ ಬರೀ ಮಾತಾಗದೆ ಬದುಕಿನ ಭಾಗವೇ ಆಗಿತ್ತು ಅಂತ ಅವರು ಹೇಳಿದರು. Saints have enlightened humanity through their wisdom and compassion. Their lives remind us that true greatness lies not in authority or wealth, but in sacrifice, service, and spiritual strength. Among such greatest saints, Adi Jagadguru Sri Shivaratriswar Shivayogi Mahaswamiji shines as a beacon of light and inspiration. In the 10th century, Jagadguru established the Jagadguru Sri Bir Singhasan Mahasansthan Math at Sutur. What began as a sacred spiritual center soon became a powerful force for social transformation. The Math emerged as a center of wisdom, nurturing generations with values of disciplines, devotion, and compassion. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು. ವೇದಿಕೆಯಲ್ಲಿ ಸಚಿವ ಚಲುವರಾಯಸ್ವಾಮಿ, ಶಾಸಕ PM ನರೇಂದ್ರ ಸ್ವಾಮಿ, ಕನಕೊಪ್ಪರ ಶ್ರೀ ದೇಗುಲ ಮಠದ ಚನ್ನಬಸವ ಸ್ವಾಮಿ ಸೇರಿದಂತೆ ಅನೇಕ ಮಠಾಧೀಶರು ಮತ್ತು ಗಣ್ಯರು ಪಾಲ್ಗೊಂಡಿದ್ದರು.
ಜಿಲ್ಲಾ ಕಿವುಡರ ಸಂಘ ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317 ಜಿ ಕ್ಷೀರಸಾಗರ ಮಿತ್ರಕೂಟದ ಸಹಯೋಗದಲ್ಲಿ ಡಿಸೆಂಬರ್ 19ರಿಂದ 21ರವರೆಗೆ 11ನೇ ರಾಜ್ಯಮಟ್ಟದ ಕಿವುಡರ T20 ಕ್ರಿಕೆಟ್ ಟೂರ್ನಿಯನ್ನು ನಗರದಲ್ಲಿ ಹಮ್ಮಿಕೊಂಡಿರುವುದಾಗಿ ಮಿತ್ರಕೂಟದ ಸಂಚಾಲಕ ಕೆಆರ್ ಕೃಷ್ಣೇಗೌಡ ತಿಳಿಸಿದರು. ನಗರದ ಸರ್ ಕ್ರೀಡಾಂಗಣದ PET ಕ್ರೀಡಾಂಗಣ ಹಾಗೂ ಮಂಡ್ಯ ವಿವಿ ಕ್ರೀಡಾಂಗಣದಲ್ಲಿ ಟೂರ್ನಿ ನಡೆಯಲಿದೆ ಅಂತ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಡಿಸೆಂಬರ್ 19 ನಡೆಯುವ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ವಹಿಸಲಿದ್ದು, ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಗವರ್ನರ್ ಜಿ. ರಮೇಶ್ ಉದ್ಘಾಟಿಸುವರು. SB ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮೀರಸಂಗೆ ಕ್ರೀಡಾಪಟುಗಳಿಗೆ ಶುಭ ಹಾರೈಸುವರು ಅಂತ ಹೇಳಿದರು. ಸಮಾರೋಪ ಸಮಾರಂಭ ಡಿಸೆಂಬರ್ 21ರಂದು ನಡೆಯಲಿದ್ದು, ಶಾಸಕ ರವಿಕುಮಾರ್ ಅಧ್ಯಕ್ಷತೆ ವಹಿಸುವರು. ಜಿಲ್ಲಾ ಗವರ್ನರ್ KL ರಾಜಶೇಖರ ಬಹುಮಾನ ವಿತರಿಸುವರು. ಶಾಸಕ HT ಮಂಜು, ಮಾಜಿ ಸಚಿವ ಪುಟ್ಟರಾಜು, PET ಅಧ್ಯಕ್ಷ KS ವಿಜಯಾನಂದ್ ಅವರು ಭಾಗವಹಿಸುವರು ಅಂತ ಹೇಳಿದರು. ಬಹುಶಃ ಇವರು ನನಗೆ ಕಳೆದ 15 ವರ್ಷದಿಂದಲೂ ಕೂಡ ಈ ಸಂಘಟನೆಯವರು ನಮಗೆ ಪರಿಚಯ. ಅಲ್ಲಲ್ಲೇ ಒಂದಷ್ಟು ಕಾರ್ಯಕ್ರಮಗಳನ್ನ ಚೆಸ್ ಟೂರ್ನಿ ಮಾಡೋದು, ವಾಲಿಬಾಲ್ ಮಾಡೋದು, ಇದೆಲ್ಲ ಮಾಡ್ತಾಯಿರ್ತಾರೆ. ನಾವು ನಮ್ಮ ಕೈಲಾದಷ್ಟು ಸಹಕಾರವನ್ನು ಕೊಟ್ಕೊ ಬರ್ತಾಯಿದ್ವಿ. ಈ ವರ್ಷ ಇವರು ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡ್ತೀವಿ, ಸಹಕಾರ ಕೊಡಿ ಅಂತೇಳಿ ನಮ್ಮನ್ನ ಮತ್ತು ಲಯನ್ಸ್ ರಮೇಶ್ ರವ್ರನ್ನ ಕೇಳಿಕೊಂಡ್ರು. ನಾವು ನಮ್ಮಿಂದ ಏನಾಗಬೇಕು ಅಂತ ಕೇಳಿದ್ವಿ. ಅವರು ಸ್ವಲ್ಪ ಊಟ ವಸತಿಗೆ ಸಹಕಾರ ಕೊಡಿ ಅಂತೇಳಿ ಅವರು ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಎಲ್ಲ ರೀತಿಯ ಸಹಕಾರನ ಕೊಟ್ಟು, ಈಗ ನಿಮ್ಮ ಕೈಯೆಲ್ಲ ಒಂದು ಬ್ರೋಚರ್ ಇದೆ, ಯಾವ್ಯಾವ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಅನ್ನೋದೆಲ್ಲ ನಿಮ್ಮ ಹತ್ರ ಒಂದು ಬ್ರೋಚರ್ ಇದೆ. ಸುಮಾರು 20 ಜಿಲ್ಲೆಯಿಂದ 24ರಲ್ಲಿ 2 ಅಬ್ಸೆಂಟ್ ಆಗಿದೆ ಅಂತ ಏನೋ ಕಾರಣ ಅಂತ ಚಳಿ ಅಂತ ಏನೋ ಬೆಳಗಾವಿ ಮತ್ತು ಅದೇ ಹೇಳ್ತಾ ಇದ್ದೆ. ಅಲ್ಲ ಅಲ್ಲಿದೆ ಅವ್ರ ಕೈಲಿದೆ. 20 ಜಿಲ್ಲೆಯವರು ಬರ್ತಾಯಿದ್ದಾರೆ. ಆ 20 ಜಿಲ್ಲೆಯವರೆಗೂ ಕೂಡ ಇಲ್ಲಿ ನಾವು ಸ್ಥಳೀಯವಾಗಿ ಊಟ ವಸತಿ ಅವೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಜೊತೆಗೆ ಆ ಕಾರ್ಯಕ್ರಮದ ಪಟ್ಟಿನೂ ಕೂಡ ನಿಮ್ಮ ಕೈಲಿದೆ. ಆ ಕುಮಾರಣ್ಣವ್ರಿಗೆ ಯಾಕೆ ಅವರು ಅಂದರೆ ಭಾಳ ಪ್ರೀತಿ ಅನ್ನೋ ಕಾರಣಕ್ಕೆ ಕರೆದಿದ್ದಾರೆ. ಬಂದರೂ ಬರ್ಬೋದು, ಕುಮಾರಣ್ಣವರು ಬರ್ದೇನೂ ಇರ್ಬೋದು, ಆದರೆ ಅವ್ರು ಬರ್ತೀವಿ ಅಂತ ಹೇಳಿದಾರಂತೆ. ಅವ್ರನ್ನ ಹಾಕ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಈ ಲಯನ್ಸ್ ನಮಗೆ ಸಹಕಾರ ಕೊಟ್ಟಿರುವಂಥ ಲಯನ್ಸ್ನವರು ಇವರೆಲ್ಲ ಸೇರಿ 3 ದಿನ 19, 20, 21ನೇ ತಾರೀಕು ಈ ಕಾರ್ಯಕ್ರಮನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ತಾವು ಹೆಚ್ಚಿನ ರೀತಿಯಲ್ಲಿ, ಏಕೆಂದರೆ ಬಹುಶಃ ಎಲ್ಲವೂ ಚೆನ್ನಾಗಿದ್ದು ನಮ್ಮಂಥವರು ಕಾರ್ಯಕ್ರಮ ರೂಪಿಸೋದೇ ಕಷ್ಟ. ನಾವು ಯಾಕೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅಂತಂದರೆ ಅವರ ಉತ್ಸಾಹ ಇವೆಲ್ಲವನ್ನು ನೋಡಿ ನಾವು ಅವ್ರಿಗೆ ಸಹಕಾರನ ಕೊಡ್ತಾಯಿದ್ವಿ. ನೀವು ಕೂಡ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹನ ಕೊಟ್ಟರೆ ಅವರು ಇನ್ನೂ ಹೆಚ್ಚಿನ ಆಸೆ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕಾಗುತ್ತೆ. ಎಲ್ಲರಿಗೂ ಕೂಡ ನಾವು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೀವಿ. ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅವ್ರ ಹತ್ರ ಯಾವುದೇ ಥರದ ದುಡ್ಡನ್ನು ಇಸ್ಕೊತಾ ಇಲ್ಲ. ಊಟಕ್ಕೆ ಬಂದಂಥ ಟೀಮ್ಗಳ ಹತ್ರ ಮತ್ತು ಒಳ್ಳೊಳ್ಳೆ ಟ್ರೋಫಿಗಳನ್ನ ಗೆದ್ದವ್ರಿಗೆ ಟ್ರೋಫಿಗಳನ್ನ ಕೊಡ್ತಾಯಿದ್ದೀವಿ. ಈಗ ಮತ್ತು T-ಶರ್ಟ್ಗಳು ಎಲ್ರಿಗೂ ಕೂಡ ಈ ಥರದ ಎಲ್ಲ ವ್ಯವಸ್ಥೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸರಳವಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾಯಿದ್ವಿ. ಗೋಷ್ಠಿಯಲ್ಲಿ ಯೋಗೇಶ್, ವೆಂಕಟೇಶ್ ಪ್ರಸಾದ್, ನಂದೀಶ್ ಹಾಗೂ ಮಹೇಶ್ ಇದ್ದರು. ಕನ್ನಡ ನಾಡು ನುಡಿ ನೆಲಜಲದ ಸಂರಕ್ಷಣೆ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ನಿರ್ಮೂಲನೆಗೆ ಜಯ ಕರ್ನಾಟಕ ಸಂಘಟನೆಯು ಬದ್ಧತೆಯಿಂದ ಹೋರಾಟ ಮಾಡುತ್ತಿದೆ ಅಂತ ಸಂಘಟನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಗದೀಶ್ ತಿಳಿಸಿದರು. ಕೇರ್ಪೇಟೆ ಪಟ್ಟಣದ ಪುರಸಭಾ ಕಾರ್ಯಾಲಯದ ಪಕ್ಕದ ಮೈದಾನದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅದ್ದೂರಿ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರು, ನಿವೃತ್ತ ಯೋಧರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು. ನಂತರ ಮಾತನಾಡಿದವರು, ರಾಜ್ಯದ ಹೆಮ್ಮೆಯ ಕನ್ನಡಪರ ಸಂಘಟನೆಯಾಗಿರುವ ಜಯ ಕರ್ನಾಟಕ ಸಂಘಟನೆಯು ಅಣ್ಣಾ ಮುತ್ತಪ್ಪರಯ್ಯವರ ನೇತೃತ್ವದಲ್ಲಿ ಆರಂಭವಾಗಿ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾ ಬಂದಿದೆ ಅಂತ ಅವರು ಹೇಳಿದರು. ರಾಜ್ಯೋತ್ಸವನ ಮಾಡಬೇಕು, KR ಪೇಟೆಗೆ ಬರಬೇಕು ಅಂತ ಕೇಳಿದಾಗ ಬಹಳ ಸಂತೋಷ. ಯಾಕೆ ಅಂತಂದ್ರೆ ಮೈಸೂರು ಮತ್ತೆ ಮಂಡ್ಯ ಅಂತಂದ್ರೆ ನಮ್ಗೆ ಇಲ್ಲಿಲ್ಲದ ವ್ಯಾಮೋಹ. ಮಂಡ್ಯ ಫೇಮಸ್ ಇನ್ ಇಂಡಿಯಾ ಅನ್ನುವಂತ ಮಾತು ಜಗಜ್ಜಾಹಿರಾತು. ಹಾಗಾಗಿ ಮಂಡ್ಯದ ಜಿಲ್ಲೆಯ KR ಪೇಟೆ ಅಂತಂದ್ರೆ ಅದು ಕೃಷ್ಣರಾಜ ಪೇಟೆ. ಮನೆ ಮನೆ ದೀಪ ಕೃಷ್ಣರಾಜ ಭೂಪ, ಮನೆ ಮನೆ ದೀಪ ಕೃಷ್ಣರಾಜ ಭೂಪ ಅನ್ನುವಂತ ನಾಲ್ವಡಿಯವರ ಒಂದು ಹೆಮ್ಮೆಯ ಹೆಸರಿನ ಈ ಒಂದು ತಾಲೂಕು ಅಂತಂದ್ರೆ ಒಂದು ಮೈ ರೋಮಾಂಚನ. ಇಂಥ ಒಂದು ತಾಲೂಕಿನಲ್ಲಿ ಇವತ್ತು ಅದ್ದೂರಿಯಾದ ರಾಜ್ಯೋತ್ಸವ ಅಂತಂದ್ರೆ ಏನ್ ಮಾತಾಡೋಣ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಇದರರ್ಥ ಕನ್ನಡದ ಜಲವೆಂದರೆ ನಿಂತ ನೀರಲ್ಲ, ಅದು ಪಾವನ ತೀರ್ಥ ಅಂತ ಹೇಳಿದಂತ ಜಗದ ಕವಿ, ಯುಗದ ಕವಿ, ರಸ ಋಷಿ, ಹೆಮ್ಮೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಕವಿ, ವರಕವಿ ಕುವೆಂಪು ಅವರು ಹುಟ್ಟಿದಂತ ನಾಡಿನಲ್ಲಿ ಇವತ್ತು ಕೇರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ HT ಮಂಜು, ಕಾಪನಹಳ್ಳಿ ಗವಿಮಠದ ಪೂಜ್ಯ ಸ್ವಾಮೀಜಿ ಶ್ರೀ ಸ್ವತಂತ್ರ ಸ್ವಾಮೀಜಿ, ತೊಂಡೆಕಾಯಿ ಬಾಳೆಹೊನ್ನೂರು ಶಾಖಾ ಮಠದ ಸ್ವಾಮಿಗಳಾದ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಮುಖಂಡರು ವೇದಿಕೆಯಲ್ಲಿ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಚಕ್ರವರ್ತಿ,
ಮಂಜೇಗೌಡ, ಮಿಲಿಟರಿ ಶಿವಕುಮಾರ್, ಡಾಕ್ಟರ್ ಶ್ರೀಕಾಂತ್, ಡಾಕ್ಟರ್ ಕಾವ್ಯ, ಪತ್ರಕರ್ತರ ಕಾಡು ಮೆಣಸಂಡಿ ಚಂದ್ರು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ತುಮಕೂರಿನ ದರ್ಶನ್ ಮೆಲೋಡಿಸ್ ಸುಗಮ ಸಂಗೀತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವ ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಪಾಂಡವಪುರ ತಾಲೂಕು ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸುದ್ದಿಗಾರರಿಗೆ ಮಾತನಾಡಿದ ಮುನ್ಮೂಲ್ ನಿರ್ದೇಶಕ ಶಿವಕುಮಾರ್, ತಾಯಿ ಚಾಮುಂಡೇಶ್ವರಿ ಅವರ ಆಯಸ್ಸು ಆರೋಗ್ಯ ಕಾಪಾಡಲಿ, ರಾಜ್ಯದ ಬಡಜನರ ಕಣ್ಣೀರು ಒರೆಸುವ ಶಕ್ತಿನ ತಾಯಿ ಚಾಮುಂಡೇಶ್ವರಿ ಮತ್ತು ಕಾವೇರಿ ಮಾತೆ ಅವರಿಗೆ ನೀಡಲಿ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ, ನಮ್ಮ ನಾಯಕರು ಹಾಗೂ ಮಾಜಿ ಶಾಸಕರಾದ ಸಿ ಪುಟ್ಟರಾಜನ್ ಅವರ ರಾಜ್ಯದ ಮಂತ್ರಿಗಳಾಗಿ ರಾಜ್ಯ ಮತ್ತು ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಕಾರ್ಯಕ್ರಮಗಳು ನೀಡಲಿ ಅಂತ ಹೇಳಿದರು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಹಾಲಿ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ತಾಯಿ ಹೃದಯವಂತರಾದಂಥ ಎಚ್ ಡಿ ಕುಮಾರಣ್ಣನವರ 66ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ನಾವು ನಮ್ಮ ಬಾರ್ಡ್ರ್ ಮದ್ದೂರಿಂದ ಅಪ್ ಟು ಶ್ರೀರಂಗಪಟ್ಟಣ ತನಕ ಅವ್ರನ್ನ ಮೆರವಣಿಗೆ ಮುಖಾಂತರ ಕಳಿಸ್ಕೊಟ್ಬಿಟ್ಟು ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಅವ್ರಿಗೆ ಚಾಮುಂಡೇಶ್ವರಿ ದೇವಸ್ಥಾನ ಕಳಿಸ್ಕೊಟ್ಬಿಟ್ಟು ನಾವು ಈಗ ನಮ್ಮ ಪಾಂಡವಪುರ ವಿಭಾಗೀಯ ಹಾಸ್ಪಿಟ್ಲಿಗೆ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಾದಂಥ ಗಿರೀಶ್ ಅಣ್ಣ, ಸೋಮಣ್ಣವರು, ಎಲ್ಲ ನಮ್ಮ ಯುವ ಮಿತ್ರರು ಒಗ್ಗೂಡಿ ಹಾಗೂ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಈ ದಿನ ನಮ್ಮ ಕುಮಾರಣ್ಣನವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತೇಳಿ ಪಾಂಡವಪುರ ತಾಲೂಕಿನ ಆಸ್ಪತ್ರೆಯ ಎಲ್ಲ ನಮ್ಮ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಕುಮಾರಣ್ಣವ್ರಿಗೆ ಒಳ್ಳೆಯದಾಗಲಿ ಅಂತ ಟಿಎಪಿಸಿಎಂಎಸ್ ಮಾಜಿ ಉಪಾಧ್ಯಕ್ಷರಾದ ಕಡವಿ ಯೋಗೇಶ್ ಮಾತನಾಡಿ, ನಾಡಿನ ಜನತೆಯ ಆಶೀರ್ವಾದ ಸದಾ ಕುಮಾರಸ್ವಾಮಿ ಅವರ ಮೇಲಿರಲಿ ಅಂತ ಹೇಳಿದರು. ಗೌರವಾನ್ವಿತ ಇವತ್ತೇನು ಈ ನಾಡಿನ ಮಣ್ಣಿನಲ್ಲಿ ನಾವು ಇವತ್ತೇನು ಅನ್ನವನ್ನು ಉಣ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ಪುರುಷರಾಗಿರ್ತಕ್ಕಂಥ ಸನ್ಮಾನ್ಯ ಗೌರವಾನ್ವಿತ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಣ್ಣವರು ಇವತ್ತಿಗೆ ಹುಟ್ಟಿ 66 ವರ್ಷಗಳನ್ನ ಪೂರೈಸಿ ಇವತ್ತು 67ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮನ್ಮೂಲ್ನ ನಿರ್ದೇಶಕರು, ನಮ್ಮೆಲ್ಲ ಹಿರಿಯರೂ ಆಗಿರ್ತಕ್ಕಂಥ ಗೌರವಾನ್ವಿತ ನಮ್ಮ ಶಿವಕುಮಾರಣ್ಣವರ ನೇತೃತ್ವದಲ್ಲಿ ಇವತ್ತೇನು ರೋಗಿಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಅದೇ ರೀತಿ ಕುಮಾರಣ್ಣವ್ರಿಗೂ ಕೂಡ ಎಲ್ಲ ರೋಗಿಗಳ ಆಶೀರ್ವಾದಗಳು ಕೂಡ ಇರಲಿ, ಈ ನಾಡಿನ ಜನತೆಯ ಆಶೀರ್ವಾದ ಕೂಡ ಇರಲಿ, ಈ ನಾಡಿಗೆ ಮುಂದೊಂದು ದಿವಸ ಮುಖ್ಯಮಂತ್ರಿಯಾಗಿ. ಈ ಸಂದರ್ಭದಲ್ಲಿ ಮುಖಂಡರಾದ ಗಿರೀಶ್, ಸೋಮಶೇಖರ್, ಚಂದ್ರು, ಗಿರೀಶ್, ಆದರ್ಶ, ನಿಂಗೇಗೌಡ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ಭಾರತ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಕಾರ್ಯಕರ್ತರು, ಅಭಿಮಾನಿಗಳು ಕೇರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೂರಾರು ಜನಪರವಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಮುಖ್ಯಮಂತ್ರಿ ಸ್ಥಾನದ ಘನತೆಗೆ ಗೌರವವನ್ನು ತಂದುಕೊಟ್ಟ ಕೇಂದ್ರದ ಸಚಿವರಾದ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿ, ಭಾರಿ ಕೈಗಾರಿಕಾ ಸಚಿವರಾಗಿ ಇಡೀ ದೇಶವೇ ಮೆಚ್ಚುವಂಥ ದಕ್ಷಿಣ ಪ್ರಾಮಾಣಿಕ ಆಡಳಿತ ನೀಡುತ್ತಿದ್ದಾರೆ ಅಂತ ಗಣ್ಯರು ಹೇಳಿದರು. ನಮ್ಮ ಇವತ್ತು ಕುಮಾರಣ್ಣ ಹುಟ್ಟುಹಬ್ಬ ಅಂದರೆ ಏನಂದರೆ ನಮಗೆ ನಿನ್ನೆಯಿಂದನೂ ಒಂಥರ ಹಬ್ಬ. ನನಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮರಿಗೆ ಅನಿಸ್ತು. ಬೆಳಿಗ್ಗೆನೇ ಎದ್ದು 6 ಗಂಟೆಗೆ ಅವರು 7 ಗಂಟೆಗೆ ಬರ್ತಾರೆ ಅಂತೇಳಿ 6 ಗಂಟೆ 7 ಗಂಟೆ ಸಿದ್ಧವಾಗಿ ಎಲ್ಲರೂ ಪಟ ಸೇರಿಕೊಂಡು 8 ಗಂಟೆಗೆ ಬರ್ತಾರೆ ಅಂತ ಆ ಹುಟ್ಟುಹಬ್ಬಕ್ಕೆ ನಾವೆಲ್ಲ ತುಂಬ ಪ್ರೀತಿಯಿಂದ ಹೋಗಿ ಹಾರೈಸು. ಇವತ್ತೇನೆಂದರೆ ಈ ಮಂಡ್ಯ ಗಡಿ ಸ್ಟಾರ್ಟ್ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ಎಂಡವರೆಗೂ ಮೈಸೂರಿಗಂಟು ಅವ್ರನ್ನ ವೈಭವಿಸ್ತಾ ಇರೋದು ನೋಡಿದ್ರೆ ಅವ್ರನ್ನ ದೇವರು ಅನ್ಕೋಬೇಕು. ದೇವರಲ್ಲ ದೇವರು ಅನ್ಕೋಬೇಕು. ಆ ಥರ ಅಂಥ ಮನುಷ್ಯರಿಗೆ ದೇವರು ಆರೋಗ್ಯ ಆಯುಷ್ ಕೊಡಲಿ ಇನ್ನೂ ಜಾಸ್ತಿ ಅಂತ ಹೇಳ್ತಾ, ಜೊತೆಗೆ ಅವರು ಇನ್ನೂ ಮುಂದೆ ಸರಿ ಒಂದಲ್ಲ 2 ಸರಿ ಮುಖ್ಯಮಂತ್ರಿ ಆಗಲಿ ಅಂತ ಹಾರೈಸ್ತಾ, ಅದ್ರ ಜೊತೆಗೆ ಆ ಕುಟುಂಬದವರ ನಮ್ಮ ನಿಖಿಲಣ್ಣ ನಮಗೆ ಚಿನ್ನ. ದೇವೇಗೌಡ ಅಪ್ಪಾಜಿ ಅಂದರೆ ದೇವರು, ನಮಗೆ ಮನೆ ದೇವರು ಇದ್ದಂಗೆ ದೇವ್ರ ಥರ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರಿಗೂ ಇನ್ನೂ ಆರೋಗ್ಯ ಆಯಿಸ್ಕೊಡ್ಲಿ, ನಿಖಿಲಣ್ಣಗೂ ಆರೋಗ್ಯ ಆಯಿಸ್ಕೊಡ್ಲಿ. ಮತ್ತು ನಮ್ಮ ಕುಮಾರಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಸಕರಾದಂಥ ಎಚ್ ಟಿ ಮಂಜಣ್ಣನವರು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಇದ್ದು ಅವರ ಅನುಪಸ್ಥಿತಿಯಲ್ಲಿ ಏನು ನಮ್ಮ ಲಾಯರು ಧನಂಜಯಣ್ಣ ಹೇಳಿದ ರೀತಿಯಲ್ಲಿ ಇವತ್ತು ನಮ್ಮ ಏನು ಕೇರ್ಪೇಟೆ ತಾಲೂಕಿನ ಎಲ್ಲ JDS ಕುಟುಂಬ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಎಲ್ಲರೂ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಮೊದಲು ನಮ್ಮ ಕುಮಾರಣ್ಣನವ್ರನ್ನ ನೋಡಲೇಬೇಕು ಅಂತೇಳಿ ನಾವು ಬಾಬರಾಯನ ಕೊಪ್ಪಳ ಹತ್ರ ಗಾರ್ಲ್ಯಾಂಡ್ ಮಾಡಿ
ಎಲ್ಲರನ್ನೂ ಅವರು ಪ್ರೀತಿ ವಿಶ್ವಾಸದಿಂದ ಕೇಳಿ ತಿನ್ನಿಸಿ ನಮ್ಮನ್ನು ಕಳಿಸಿದ್ದಾರೆ. ಅದೇ ರೀತಿ ನಮಗೆ ನಮ್ಮ ಕುಮಾರಣ್ಣ 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು. ಸಾವಿರಾರು ವರ್ಷ ನಮ್ಮ ಏನು ಈ ಜನತಾದಳ ನಮ್ಮ ಕರ್ನಾಟಕ ರಾಜ್ಯದ ಜನನ ಸಮೃದ್ಧಿಯಾಗಿಡಬೇಕು ಅಂತ ಅವ್ರು ಕನಸನ್ನು ಕಂಡಿದ್ದಾರೆ. ಅದು ಫಲ ನೀಡಬೇಕು 2028ರಲ್ಲಿ ಅಂತ ಹೇಳ್ತಾ ಅತಿ ಹೆಚ್ಚು ಅವರಿಗೆ ದೇವರು ಭಗವಂತ ಚಾಮುಂಡೇಶ್ವರಿ ಮಾಜಿ ಜನಪ್ರಿಯ ಮುಖ್ಯಮಂತ್ರಿಗಳು, ರಾಷ್ಟ್ರ ನಾಯಕರಾದಂಥ ಬೃಹತ್ ಕೈಗಾರಿಕಾ ಮಂತ್ರಿ ಈಗ ಅಲ್ಲಿ ಆದಂಥ HD ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ನಮ್ಮ ತಾಲೂಕಿನ ರೈತ ನಾಯಕ ಜನಪ್ರಿಯ ಶಾಸಕರಾದಂಥ ಮಂಜಣ್ಣವರು ಮತ್ತು ಲೋಕೇಶ್ ಅವರು ಅವ್ರ ತಮ್ಮ ಎಲ್ಲ ಕಾರ್ಯಕರ್ತರನ್ನ ಮುಂಚೂಣಿ ಕಾರ್ಯಕರ್ತರನ್ನೆಲ್ಲ ಕರೆದು ಇವತ್ತು ಬೃಹತ್ತಾಗಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಆಚರಿಸಬೇಕು. ಅವರ ನಾಯಕತ್ವದಲ್ಲಿ ನಮ್ಮ ರಾಜ್ಯ ಮುಂದೆ ಅಭಿವೃದ್ಧಿಯನ್ನು ಪಡೆಯಬೇಕಾಗ್ತದೆ. ಅದರಿಂದ ಅವರಿಗೆ ಮಾತೃ ಹೃದಯಿಯಾದ ಕುಮಾರಸ್ವಾಮಿ ಅವರು 100 ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನವನ್ನು ನಡೆಸುವಂತೆ ದಯಮಯ ಅವರಿಗೆ ಆರೋಗ್ಯ ಕರುಣಿಸಲಿ ಅಂತ ಅವರು ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವನ್ನನಹಳ್ಳಿ ಮೋಹನ್, ಕೆ ಬಲದೇವ್, ಶಾಸಕರ ಸೋದರ HD ಲೋಕೇಶ್, ಐನೂರಹಳ್ಳಿ ಮಲ್ಲೇಶ್ ಹಾಗೂ ಮಹಾದೇವಗೌಡ ಸೇರಿದಂತೆ ನೂರಾರು ಕಾರ್ಯಕರ್ತರು ಮತ್ತು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು. ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ, ಕಬ್ಬಿಣ ಮತ್ತು ಉಕ್ಕು ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಅಲಗೂರು ದಳವಾಯಿಕೋಡ್ಯಲ್ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕ್ಷೇತ್ರದ ಮಾಜಿ ಶಾಸಕ ಅನ್ನದಾನಿ ಕೇಕ್ ಕತ್ತರಿಸಿ ಕುಮಾರಸ್ವಾಮಿ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿದರು. ನಂತರ ಮಾತನಾಡಿದ ಅನ್ನದಾನಿ, ಕುಮಾರಣ್ಣ ಬಡವರ ಬಂಧು, ಕೇಂದ್ರದ ಮಂತ್ರಿ ಕುಮಾರಣ್ಣನವರು ಮಳವಳ್ಳಿ JSS ಸ್ವಾಮೀಜಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದರು. ಮಳವಳ್ಳಿಗೆ ರಾಷ್ಟ್ರಪತಿಗಳು ಬರಲು ಕುಮಾರಣ್ಣ ಅವರು ಕಾರಣರಾಗಿದ್ದಾರೆ, ಅದು ನಮ್ಮ ಭಾಗ್ಯ ಅಂತ ಹೇಳಿದರು. ಕುಮಾರಣ್ಣವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಅವರು ಆಶಿಸಿದರು. ಮಳವಳ್ಳಿಯ ಶಿವನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ದಳವಾಯಿಕೋಡ್ಲಿ ಗ್ರಾಮಕ್ಕೆ ಬಂದಿದ್ದೇನೆ. ಕುಮಾರಣ್ಣನವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ದಳವಾಯಿಕೋಡ್ಲಿಯ ಸುತ್ತಮುತ್ತಲಿನ ಎಲ್ಲ ಅಭಿಮಾನಿಗಳು ಆಗಮಿಸಿದ್ರು, ಅದಕ್ಕಾಗಿ ಧನ್ಯವಾದ ತಿಳಿಸ್ತೀನಿ ಅಂತ ಅವರು ಹೇಳಿದರು. ನಮ್ಮೆಲ್ಲರೂ ಕೂಡ ಬಹಳ ಸಂತೋಷದ ದಿನ. ಕಾರಣ ಈ ರಾಜ್ಯವನ್ನ 2 ಬಾರಿ ಆಳಿ ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಣ್ಣನವರ ಹುಟ್ಟುಹಬ್ಬ ಸಂಭ್ರಮ. ಈ ಸಂಭ್ರಮವನ್ನ ದಳವಾಯಿಕೋಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸ್ಥಾನದಲ್ಲಿ ನಮ್ಮ ಆಶ್ರಯ ಕಾಲೋನಿ, ದೇವಿರಳ್ಳಿ, ಕೆಂಪೇನದೊಡ್ಡಿ, ಬಡವನಗ, ನಂದಿಪುರ, ಮತ್ತೆ ಬಸಾಪುರ, ಅಗಾದೂರು, ಬಸವನಹಳ್ಳಿ, ದೇವಿರಳ್ಳಿ ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಇದರ ನೇತೃತ್ವವನ್ನು ನಮ್ಮ ಹೋಬಳಿ ಘಟಕದ ಅಧ್ಯಕ್ಷರಾದಂಥ ತಮ್ಮಣ್ಣವರು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ದಿಶಾ ಸಮಿತಿಯ ಸದಸ್ಯರಾದಂಥ ಕೃಷ್ಣ ಅವರು ಮತ್ತು ಇನ್ನೂ ಅನೇಕ ನಮ್ಮ ಪಕ್ಷದ ಹಿರಿಯ ಮುಖಂಡ ಯಜಮಾನರುಗಳು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಬಹಳ ಯಶಸ್ವಿಯಾಗಿ ಮಾಡಿದ್ದೀರಿ. ಕುಮಾರಣ್ಣನ ಭಾವಚಿತ್ರಕ್ಕೆ ಇವತ್ತು ಹಾಲಾಭಿಷೇಕ ಮಾಡುವ ಮುಖಾಂತರ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಇವತ್ತು ದಳವಾಯಿಕೋಡಳ್ಳಿ ಗ್ರಾಮದ ಪಂಚಾಯತ್ ವ್ಯಾಪ್ತಿನಲ್ಲಿ 16 ಹಳ್ಳಿಗಳ ಮುಖಂಡರುಗಳು ಸೇರಿ ಬಹಳ ಪ್ರೀತಿಯಿಂದ ಆಚರಣೆ ಮಾಡಿದ್ದೀರಿ. ನೀವೆಲ್ಲರಿಗೂ ಕೂಡ ನಾನು JDS ಪಕ್ಷ ತಾಲೂಕು ಘಟಕದ ವತಿಯಿಂದ BJP ಸ್ನೇಹಿತರ ಪರವಾಗಿ ಎಲ್ರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಮೊದಲನೇದಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಣ್ಣ ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ಇವತ್ತು ಅವರ ಆರೋಗ್ಯ ಚೆನ್ನಾಗಿರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಇವತ್ತು ಇನ್ನೂ 100 ಕಾಲ ನಮ್ಮ ಜೊತೆ ಇರಬೇಕು ಅವರು ಅಂತಕ್ಕಂಥ ದೃಷ್ಟಿ. ಇವತ್ತು ಮಳವಳ್ಳಿಗೆ ಬರ್ತಾ ಇದ್ದಾರೆ. ಆದರೆ ಇವತ್ತು ಶಿವರಾತ್ರೀಶ್ವರರ 1066ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಿದ್ದಾರೆ. ರಾಷ್ಟ್ರಪತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಅವರೇ ಮುಖ್ಯ ಅತಿಥಿಗಳಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಅವರ ಹಸ್ತದಿಂದಲೇ ಇವತ್ತು ರಾಷ್ಟ್ರಪತಿಗಳಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ. ಇವತ್ತು ಮಳವಳ್ಳಿ ತಾಲೂಕಿಗೆ ರಾಷ್ಟ್ರಪತಿಗಳು ಬರ್ತಿದ್ದಾರೆ. ಇದೊಂದು ಇತಿಹಾಸ. ಈ ಇತಿಹಾಸಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ನಾಯಕರಾದಂತ HD ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು ಅಂತಕ್ಕಂಥದ್ದು. ಈ
ಈ ಸಂದರ್ಭದಲ್ಲಿ ತಮ್ಮಣ್ಣಗೌಡ, ಶ್ರೀನಿವಾಸ್, ನಾಗರಾಜು, ಕೃಷ್ಣ, ಕುಮಾರ್, ಬಸವಲಿಂಗ ಸೇರಿದಂತೆ ಅನೇಕ ಕಾರ್ಯಕರ್ತರಿದ್ದರು. ನಂತರ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸಿಹಿಯನ್ನು ಗಣ್ಯರು ವಿತರಣೆ ಮಾಡಿದರು. ಸಾಮಾಜಿಕ ಬಹಿಷ್ಕಾರ ನಿಷೇಧ ವಿಧೇಯಕದ ಅಡಿ ಶಿಕ್ಷೆ ಪ್ರಮಾಣವನ್ನು 7 ವರ್ಷಕ್ಕೆ ಹೆಚ್ಚಿಸುವುದು, SC/ST ಸಮುದಾಯ ಪ್ರತಿ ಕುಟುಂಬಕ್ಕೆ ತಲಾ 25 ಲಕ್ಷ ರು ವಿಶೇಷ ಅನುದಾನ ಮೀಸಲಿಡಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿವಿಧ ಕಾರಣಗಳಿಗೆ ಗುರಿಯಾಗಿರಿಸಿಕೊಂಡು ಸಮಾಜದಿಂದ ಹಾಗೂ ಹಳ್ಳಿಗಳಿಂದ ಬಹಿಷ್ಕರಿಸುವ ಪದ್ಧತಿ ಅಪರಾಧ ಎಂದು ರಾಜ್ಯ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಸಾಮಾಜಿಕ ಭದ್ರತಾ ವಿಧೇಯಕ ಜಾರಿ ಮಾಡುತ್ತಿದ್ದು, ಶಿಕ್ಷೆ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತ ಹೇಳಿದರು. ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಅವರು ಚಳಿಗಾಲದ ಅಧಿವೇಶನದಲ್ಲಿ SC/ST ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಾಗಿದೆ ಎಂದಿದ್ದು, ಅನುದಾನವನ್ನು ಅನ್ಯ ಯೋಜನೆಗಳಿಗೆ ಬಳಸಲಾಗಿದೆ. ಮುಂದಿನ ಬಜೆಟ್ನಲ್ಲಿ ಪ್ರತಿ SC/ST ಕುಟುಂಬಗಳಿಗೆ ತಲಾ 25 ಲಕ್ಷ ರೂಪಾಯಿ ವಿಶೇಷ ಅನುದಾನ ನೀಡಬೇಕು ಅಂತ ಅವರು ಒತ್ತಾಯಿಸಿದರು. ಸರ್ಕಾರಿ, ಅರೆ ಸರ್ಕಾರಿ, ಖಾಸಗಿ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಋತುಚಕ್ರ ವೇತನ ಸಹಿತ ರಜೆ ನೀಡಲಾಗುತ್ತಿದೆ. ಅಂತೆಯೇ ರೈತ, ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರಿಗೂ ಋತುಚಕ್ರ ರಜೆ ಸಹಿತ ನೀಡುವ ನಿರ್ಧಾರ ಮಾಡಬೇಕು. ಇಲ್ಲವಾದಲ್ಲಿ ಮಹಿಳೆಯರಿಂದಲೇ ಮುಖ್ಯಮಂತ್ರಿ ಮತ್ತು ಎಲ್ಲ ಮಂತ್ರಿಗಳಿಗೆ ಕಂಡಲ್ಲಿ ಮಹಿಳೆಯರಿಂದಲೇ ಗೆರವು ಮಾಡಲಾಗುವುದು ಅಂತ ಎಚ್ಚರಿಸಿದರು. 2023, 24, 24, 25, 25, 26 3 ವರ್ಷದಲ್ಲಿ ನಾವು SCP-TSP ಅನುದಾನದಲ್ಲಿ ನಾವು 25,000ವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಮಾಜಿ ಸಮಾಜ ಕಲ್ಯಾಣ ಮಂತ್ರಿ H. ಆಂಜನೇಯನವರು ಮಾಡಿದಂಥ ಘನಘೋರವಾದ ಅನ್ಯಾಯ. ಯಾಕೆಂದರೆ ದಲಿತ ಚಳವಳಿ ನೀವು ಕಂಡಂಗೆ ನಿರಂತರ 20 ವರ್ಷ ಸತತ ಹೋರಾಟ ಮಾಡಿದ್ದೀವಿ. ಬಜೆಟ್ನಲ್ಲಿ SC/ST ಅಭಿವೃದ್ಧಿಗಾಗಿ ನೀವು SCP-TSP ಅನುದಾನವನ್ನು ಮೀಸಲಿಡಬೇಕು ಅಂತ. ಈ ಚಳುವಳಿಯ ಪರಿಣಾಮ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದಾಗ ಈ ಅಮೆಂಡ್ಮೆಂಟನ್ನು ಮಂಡಿಸ್ತಾರೆ. ಒಂದು ಕಡೆ SC/STಗಳ ಅಭ್ಯುದಯಕ್ಕಾಗಿ ಬಜೆಟ್ಟಲ್ಲಿ ಮೀಸಲಿಡ್ತೀವಿ ಅಂತ ಹೇಳೋದು, ಅದೇ ಕಾಯ್ದೆ ಒಳಗೆ 7D 7C ಸೇರಿಸೋದು. 7D ರಾಜ್ಯ ಸರ್ಕಾರ ಇಚ್ಛೆಪಟ್ಟಲ್ಲಿ ವಾಪಸ್ ಪಡ್ಕೊಳ್ಳೋದು, 7C ರಾಜ್ಯ ಸರ್ಕಾರ ಅನ್ಯ ಯೋಜನೆಗಳಿಗೆ ಈ ಮೀಸಲಿಟ್ಟ ಹಣವನ್ನು ಬಳಕೆ ಮಾಡೋದು ಅಂತ ಕಾನೂನನ್ನು ಸೇರಿಸ್ಕೊತಾರೆ. ಹಿಂಗೆ ಸೇರಿಸ್ಕೊಂಡು 2013ರಿಂದ ಈ ಲಗಾಯ್ತವರೆಗೂ 2025ರವರೆಗೆ 2 ಲಕ್ಷ ಕೋಟಿ ಹಣವನ್ನು SC/ST ಅನುದಾನವನ್ನು ದುರ್ಬಳಕೆ ಮಾಡಿದ್ದಾರೆ. ಕಾಂಗ್ರೆಸ್, BJP, JDS ಎಲ್ಲ ಪಕ್ಷಗಳು, ಎಲ್ಲ ಪಕ್ಷದ ಸರ್ಕಾರಗಳು. ಅದಕ್ಕೆ ಸನ್ಮಾನ್ಯ SC ಮಹದೇವಪ್ಪನವರು ಇವತ್ತು ಅಧಿಕೃತವಾಗಿ ಈ ಜನಪರವಾಗಿ ನಿಲ್ಲಬೇಕಾಗಿದ್ದಂಥ ಒಬ್ಬ SC/ST ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕ ಡಾಕ್ಟರ್ H. ಮಹದೇವಪ್ಪ ಸಮಾಜ ಕಲ್ಯಾಣ ಮಂತ್ರಿ, ವಿಶೇಷವಾಗಿ ನೋಡಲ್ ಈ SCP-TSP ಅನುದಾನವನ್ನು ಅನುಷ್ಠಾನಗೊಳಿಸಲಿಕ್ಕೆ ನೋಡಲ್ ಇಲಾಖೆ ಇದು. ಈ ಇಲಾಖೆಯ ಸಚಿವರೇ ಅನ್ಯ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ B. ಆನಂದ್, ಸುಸ್ಮಿತಾ ಆನಂದ್ ಹಾಗೂ ನಾಗರಾಜ್ ಇದ್ದರು. ಜಿಲ್ಲಾ ಕುರುಬರ ಸಂಘದ ಆಡಳಿತ ಮಂಡಳಿಯ ಅಧಿಕಾರಾವಧಿ ಫೆಬ್ರವರಿ ತಿಂಗಳಿಗೆ ಮುಗಿಯಲಿದ್ದು, ಮುಂದಿನ ಅವಧಿಗೆ ಚುನಾವಣೆ ನಡೆಸಬೇಕು ಎಂದು ಸಂಘದ ಅಧ್ಯಕ್ಷರಾದ ಮತ್ತು ಸಂಘದ ಆಕಾಂಕ್ಷಿತ ಸದಸ್ಯರಾದ CT ಬೀರೇಶ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಸೆಂಬರ್ ತಿಂಗಳ 28ರಂದು ಸಂಘದ ಸರ್ವ ಸದಸ್ಯರ ಮಹಾಸಭೆ ನಡೆಯುವ ಸಲುವಾಗಿ ಆಹ್ವಾನ ಹೊರಡಿಸಿರುವ ಸಂಘವು ಮುಂದಿನ ಅವಧಿಗೆ ಹಾಲಿ ಆಡಳಿತ ಮಂಡಳಿಯನ್ನು ಮುಂದುವರಿಸಬೇಕು, ಆ ಸಂಬಂಧ ಚರ್ಚೆ ಮಾಡುವುದಾಗಿ ಹೇಳಿದೆ ಅಂತ ಹೇಳಿದರು. ಹಾಲಿ ಆಡಳಿತ ಮಂಡಳಿ ಅಧಿಕಾರ ವಹಿಸಿದಾಗಿನಿಂದ ಸಂಘದ ಸದಸ್ಯತ್ವ ನೋಂದಣಿಗೆ ಅವಕಾಶ ನೀಡಲಾಗಿಲ್ಲ. ಒತ್ತಾಯದ ಮೇರೆಗೆ ಮಂಡಳಿಯ ನಿರ್ದೇಶಕರಿಗೆ ಮಾತ್ರ ಸದಸ್ಯತ್ವದ ಅರ್ಜಿ ನೀಡಿ ನೋಂದಣಿಗೆ ಅವಕಾಶ ಮಾಡಿಕೊಡಲಾಯಿತು. ತೀವ್ರ ವಿರೋಧ ವ್ಯಕ್ತವಾದ ನಂತರ ಸ್ವತಂತ್ರವಾಗಿ ಸದಸ್ಯತ್ವ ನೋಂದಣಿ ಮಾಡಲಾಯಿತು ಅಂತ ಹೇಳಿದರು. ಸಹಕಾರ ತತ್ವ ಸಂಘ ಸಂಸ್ಥೆಗಳ ನಿಯಮದ ಅಡಿಯಲ್ಲಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಿ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಕಾರ್ಯಕಾರಿ ಮಂಡಳಿ ರಚನೆಯಾಗಬೇಕು. ಸರ್ವ ಸದಸ್ಯ ಮಹಾಸಭೆಯ ಆಹ್ವಾನದಲ್ಲಿ ಉಲ್ಲೇಖಿಸಿರುವ ಚರ್ಚೆಯ ವಿಷಯ ಅಪ್ರಸ್ತುತವಾಗಿದೆ. ಆದ್ದರಿಂದ ಸಂಘದ ಸದಸ್ಯರು ಸಭೆಯಲ್ಲಿ ಹಾಲಿ ಆಡಳಿತ ಮಂಡಳಿ ಮುಂದುವರಿಸಲು ಅವಕಾಶ ನೀಡದೆ ಚುನಾವಣೆಗೆ ಮುಂದಾಗುವಂತ ಹೇಳಿದರು. ಇವರು ಆಡಳಿತ ನಡೆಸ್ತಾ ಇರುವಂಥ ಆಡಳಿತದಲ್ಲಿ 5 ವರ್ಷದಿಂದ ನಾವು ಗಮನಿಸ್ತಾ ಬಂದರೆ ಸಂಘಟನೆ ಮಾಡುವಾಗ ಸಮಾಜ ಸಂಘಟನೆ ಆಗಲಿ ಸದಸ್ಯತ್ವ ಕೊಡಿ ಅಂತ ಕಳೆದ 5 ವರ್ಷದಿಂದ ಸದಸ್ಯತ್ವ ಕೊಡಲಿಲ್ಲ. ಕಟ್ಟಕಡೆದ ಕೊನೆಯಲ್ಲಿ ಲಾಸ್ಟಲ್ಲಿ ಈಗ 4-5 ತಿಂಗಳಿಂದ ಸದಸ್ಯತ್ವ ಕೊಟ್ಟರು. ಸದಸ್ಯತ್ವ ಕೊಟ್ಬಿಟ್ಟು
ಅದರಲ್ಲೂ ಒಂದು ಡೈರೆಕ್ಟರ್ಗಳೆಲ್ಲ ಮೀಟಿಂಗಲ್ಲಿ ಅವರು ರೆಸಲ್ಯೂಷನ್ ಪಾಸ್ ಮಾಡಿಕೊಂಡು ಕೇವಲ ಡೈರೆಕ್ಟರ್ಗಳು ಮಾತ್ರ ಅರ್ಜಿ ಫಾರಮ್ ಕೊಡೋದು, ಅವ್ರು ಮಾತ್ರ ಮೆಂಬರ್ಶಿಪ್ ಮಾಡಿಸುವಂಥದ್ದು ಅಂತ. ಡೈರೆಕ್ಟರ್ಗಳು ಬಿಟ್ಟು ಬೇರೆ ಯಾರು ಮಾಡಿಸ್ಬೇಡಿ ಅಂತ. ಕೊನೆಯದಾಗಿ ಒತ್ತಡಕ್ಕೆ ಒಳಗಾಗಿ ಕೊನೆಗೆ ಎಲ್ಲರಿಗೂ ಕೊಡುವಂಥ ಮಾಡಿ ಇದು ಸಂಪೂರ್ಣ ಮೇಲ್ನೋಟಕ್ಕೆ ಕಾಣುವಂಥದ್ದು ಸಂಪೂರ್ಣವಾಗಿ ಇವರು ಪ್ರೀ ಪ್ಲ್ಯಾನ್ಡ್ ಮಾಡ್ಕೊಂಡು ಈ ಚುನಾವಣೆ ನಡೆಸಲೇಬಾರದು, ಇರುವಂಥ ಗಾಡಿನ ಮುಂದುವರಿಸಬೇಕಂತ ಪ್ರೀ ಪ್ಲ್ಯಾನ್ಡಲ್ಲೇ ಇರುವಂಥದ್ದು ಅಧ್ಯಕ್ಷರು ಮತ್ತು ಅಲ್ಲಿ ಇರುವಂಥ ಡೈರೆಕ್ಟರ್ಗಳು. ಹೀಗೆ ಇವರು ಮೇಲ್ನೋಟಕ್ಕೆ ಅವರು ಚುನಾವಣೆ ನಡೆಸಿದ್ರೆ ಗೆದ್ದು ಬರ್ತೀವಿ ಅನ್ನುವಂಥ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ಹಿಂಬಾಗ್ಲ ಮುಖಾಂತರ ಅಧಿಕಾರ ಹಿಡಿಬೇಕು ಅನ್ನುವಂಥದ್ದು ಇವ್ರದ್ದು ಹುನ್ನಾರ ಆಗಿರೋದ್ರಿಂದ ಈಗ ಸಹಕಾರ ತತ್ವ ಮತ್ತು ಸಂಘ ಸಂಸ್ಥೆಗಳ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೀಬೇಕು ಅನ್ನುವಂಥದ್ದು ನಿಯಮಾನುಸಾರ ಚುನಾವಣೆ ನಡೀಬೇಕಾಗಿರೋದ್ರಿಂದ ನಾವು ಒಕ್ಕೋರ್ಲ ನಮ್ಮ ಮನವಿ ಎಷ್ಟು ಚುನಾವಣೆ ನಡೆಸಿ ಗೆದ್ದು ಬರಬೇಕು. ಅವರು ಯಾವುದೇ ಕಾರಣಕ್ಕೂ ಇದು ಇರುವಂಥ ಬಾಡಿ ಮುಂದುವರಿಬಾರ್ದು. ಚುನಾವಣೆ ನಡೆಸಿ ಚುನಾವಣೆಯಲ್ಲಿ ಗೆದ್ದು ಬಂದು ಅವರು 5 ವರ್ಷ ಇಲ್ಲಾರು 50 ವರ್ಷ ಅವರೇ ಇರಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ, ಆದರೆ ಚುನಾವಣೆ ನಡೀಬೇಕು, ಇದಿಷ್ಟು ನಮ್ಮ ಉದ್ದೇಶ. ಆದ್ದರಿಂದ ಈ ಮಾಧ್ಯಮದ ಮುಖಾಂತರ ನಾನು ಸಮಾಜದ ಬಂಧುಗಳಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಸಮಾಜದ ಒಳಿತಿಗಾಗಿ ಸಮಾಜದ ಸಂಘಟನೆಗಾಗಿ ಈಗ ನಾವು ನಾವು ಧ್ವನಿ ಎತ್ತಿದ್ದೀವಿ. ಈ ಧ್ವನಿಗೆ ನಾವೆಲ್ಲ ಸಮಾಜದ ಬಂಧುಗಳು ನಮ್ಮ ಧ್ವನಿಗೆ ಒಗ್ಗೂಡಬೇಕು. 28ನೇ ತಾರೀಕು ನಡೆಯುವಂಥ ಈ ಮಹಾಸಭೆಯಲ್ಲಿ ಚುನಾವಣೆ ನಡೆಸೋದಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಮಾಡಬೇಕು ಅಂತೇಳಿ ನಾವು ಎಲ್ಲರ ಗೋಷ್ಠಿಯಲ್ಲಿ ಸದಸ್ಯರಾದ ಬಸವರಾಜು ಮತ್ತು ಎಂ ಲೋಕೇಶ್ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,